ಹೋಗ್ತಿರುವಂತಹ ಶಾಂತಿಯುತ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲಿಯನ್ನು ಹೋಗುವಂತಹದ್ದನ್ನು ಮಾಡಿದವರು ಅವರು. ಮತ್ತೊಬ್ಬ IPS ಅಧಿಕಾರಿಗಳ ಮೇಲೂ ಸಹ ಕಲ್ಲು ಒಯ್ತಾರೆ. ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಮೇಲೂ ಸಹ ಕಲ್ಲು ಒಯ್ತಾರೆ. ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಮಸೂದಿಯಲ್ಲಿ? ಅವ್ರದ್ದೇನ್ ಕೆಲಸ ಇರ್ತದೆ? ಇನ್ನು ಮೇಲೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಎಲ್ಲಿ ಮೆರವಣಿಗೆ ಹೋಗ್ತಾವ ನಮ್ಮ ಹಿಂದೂ ಸನಾತನ ಧರ್ಮದ ಯಾವುದೇ ಮೆರವಣಿಗೆ ಇದ್ದಾಗ ಆ ರಸ್ತೆಯಲ್ಲಿ ಬರುವಂತ ಎಲ್ಲಾ ಮಸೂದಿಗಳನ್ನ ಸೀಸ್ ಮಾಡಬೇಕು. ಅಲ್ಲಿರುವಂತಹ ಒಳಗೆ ಏನೇನು ಇಟ್ಟಿರ್ತಾರೆ ಶಸ್ತ್ರಾಸ್ತ್ರಗಳು. ಮತ್ತೆ ಯಾರು ಹೇಳಿದ್ರೆ ನನಗೆ ಈಗ ಅಲ್ಲಿ ಒಳಗೆ ಮಸೂದಿಯಲ್ಲಿ ಇವತ್ತು ಕಬ್ಬಿಣ ರಾಡುಗಳನ್ನ ಶಸ್ತ್ರಾಸ್ತ್ರಗಳನ್ನ ಇಟ್ಟಿದ್ದಾರೆ ಅನ್ನೋದು ಸಹ ಪೊಲೀಸರಿಂದಲೇ ಈ ಒಂದು ಮಾಹಿತಿ ಸೋರಿಕೆ ಆಗಿದೆ. ಅಂದ್ರೆ ಅವರು ವ್ಯವಸ್ಥಿತವಾಗಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮದಲ್ಲಿ ಶಿವಾಜಿ ಮಹಾರಾಜರ ಒಂದು ಭಾವಚಿತ್ರಕ್ಕೆ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೇನು ಬೆಂಬಲಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಗೆ ಯಾರು ಏನು ಮಾಡೋದಿಲ್ಲ ಅನ್ನುವಂತ ಬೆಂಬಲದಲ್ಲಿ ನೋಡ್ರಿ. ನಾವು ವಿಧಾನಸಭೆಯಲ್ಲಿ ನಾವು ನೋಡ್ತೀವಿ, ಆ ಗ್ಯಾಲರಿಯಲ್ಲಿ ಅವರೇ ಕೂತಿರ್ತಾರೆ. ಪೂರ್ತಿ ಗ್ಯಾಲರಿ ಕೂರ್ತಾರೆ. ನಮ್ಗೆ ಅನ್ನಿಸ್ತದೆ ನಾವು ಕೆಳಗೆ ಮಾತಾಡ್ತಿದ್ದೇವೆ, ಪಾಕಿಸ್ತಾನ ವಿಧಾನಸೌಧವು ಭಾರತದ ಕರ್ನಾಟಕದ ವಿಧಾನಸೌಧ ಎಲ್ಲ ಅವೇ ಗೋಕಾದವರು ಅವರು ಇವರು ಇವರೇ ಕೂತಿರ್ತಾರೆ. ಅಂದ್ರೆ ಇಷ್ಟು ಅವ್ರ ಬಲ್ಲಿ ಏನಾಗ್ಬಿಟ್ಟದ ಅಂದ್ರೆ ಕೆಲವು ಮೌಲ್ಯಗಳು ಅವ್ರ ಭಾಷಣದಾಗ ಹೇಳ್ತಾರೆ, ಹೆಂಗ ಕೆಡದಿ ನಾವು ಬಿಜೆಪಿನ ಹೆಂಗ ಮಾಡ್ಕೊತೀವಿ ಅಂತ ಮಾತಾಡ್ತಾರೆ. ಇದಕ್ಕೆ ಪ್ರಚೋದನೆ ಯಾರು? ಈ ಸರ್ಕಾರ. ಇವತ್ತು ಇಷ್ಟೆಲ್ಲ ಗಲಾಟೆ ಆದ್ಮೇಲೆ ಒಬ್ಬ IPS SP ಮೇಲೇನು ಕಲ್ಲು ಹೋದ ಮೇಲೆ ಬಂಧನ ಯಾರು ಮಾಡಬೇಕು? ಯಾರು ಕಲ್ಲು ಹೋಗದಾರ, ಯಾರು ಚಪ್ಪಲಿ ಹೋಗದಾರ ಅವ್ರು ಬಂಧನ ಆಗ್ಬೇಕು. ಅದು ಎಲ್ಲ ಪೊಲೀಸ್ ನಿಮ್ ಇದರಲ್ಲೇ ಸಿಕ್ಕಿದೆ. ಏನು ಡ್ರೋನ್ದಲ್ಲಿ ಸಿಕ್ಕಿದೆ, ನಿಮ್ಮ CCTV ಸಿಕ್ಕಿದೆ. ಹಾಗಾದ್ರೆ ಹಿಂದೂಗಳ ಮೇಲೆ ಕಲ್ಲು ಇದು ಏನು ಲಾಠಿ ಚಾರ್ಜ್ ಮಾಡ್ತೀವಿ, ಅವ್ರ ಕಾಲು ಕೈಗೆ ಮುರಿಯುವಂತ ನೀವು ಹೀನಾಯ ಮನುಷ್ಯತ್ತಿಲ್ಲಾರ್ದಂಗ ನೀವು ಅವ್ರ ಜೊತೆಗೆ ವರ್ತನೆ ಮಾಡ್ತೀವಿ. ಹಾಗಾದ್ರೆ ಅವ್ರಿಗೆ ಏನ್ ಮಾಡಿದ್ರಿ? ಏನ್ ಕ್ರಮ ಕೈಗೊಂಡ್ರಿ? ಇವತ್ತಿನ ತನ ಆ ಮುಸ್ಲಿಂ ಏನೋ ಜಮಾತ್ ಇದೆ, ಆ ಮಸೂದಿದು ಪಂಕ ಮಸೀದು 8 ಮಂದಿನ ಅರೆಸ್ಟ್ ಮಾಡಿದ್ವಿ. ಅಲ್ಲಿರುವಂತ ಮೌಲ್ವಿ ಅವ್ರನ್ನೆಲ್ಲ ಒಳಗೆ ಕೂಡಿ ಹಾಕ್ಲಿಕ್ಕೆ 200-300 ಜನ ಹಿಂದಿನ ಬಾಗಿಲಿಗೆ ಬಂದು ಸೇರಿದ್ರ ಅಂತದ್ದು ಎಲ್ಲ ಓಪನ್ ಇದೆ. ಯಾರಾದ್ರೂ ಅಂತ ಮುಖ ಸಿಗ್ತದೆ. ಆದ್ರೆ ಅದನ್ನ ಬಂಧನ ಮಾಡಲಾರ್ದೆ ಅವ್ರು ಪ್ರೆಷರ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಉಸ್ತುವಾರಿ ಸಚಿವರು ಆ ಕಡೆ 8 ಮಂದಿನ ಅರೆಸ್ಟ್ ಮಾಡ್ರಿ, ಈ ಕಡೆ 8 ಮಂದಿ. ಇದೇನಿದು? ಏನು ಇದ್ರ ತೂಕ ಮಾಡ್ಲಕತ್ತೀರಿ? ಇದು ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ನೀವು ಅರೆಸ್ಟ್ ಮಾಡಬೇಕು. ನಾನೇ SP ಅವ್ರಿಗೆ ಕೇಳಿದೆ, ಏನು ಇಲ್ಲ ಸರ್ ನಾವೆಲ್ಲ ಮಾಡ್ತಾ ಇದ್ದೀವಿ. ಈ ರೀತಿ ಸರ್ಕಾರದ ಪ್ರೆಷರ್ದಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡಬೇಕು. ಪೊಲೀಸರ ಇಲಾಖೆ ಯಾವುದೇ ಒಂದು ರಾಜಕೀಯ ಪಕ್ಷ ಅಥವಾ ಯಾವುದೇ ಒಂದು ಆಡಳಿತ ಪಕ್ಷದಿದ್ರೂ ಇರಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡೋದು. ಬೆಳ್ಳಿ ನಮ್ಮ ಎಲ್ಲೆಲ್ಲೇ ಲಾಠಿ ಚಾರ್ಜ್ ಮಾಡುವುದು, ನಮ್ಮವ್ರನ್ನ ಅರೆಸ್ಟ್ ಮಾಡಕ್ ಪ್ರಯತ್ನ ಮಾಡೋದು. ಒಬ್ಬ ಕಾರ್ಯಕರ್ತ, ಒಬ್ಬ ಹಿಂದೂ ಕಾರ್ಯಕರ್ತ ಕಲ್ಲು ಹೋಗದಾನ, ಏನಾದರೂ ಮಸೂದಿ ಮೇಲೆ ಚಪ್ಪಲಿ ಹೋಗದಾನ, ನಿಮ್ಗೇನಾದ್ರು ದಾಖಲೆ ಇದ್ರೆ ಪೊಲೀಸ್ ಇಲಾಖೆ ಬಿಡುಗಡೆ ಮಾಡ್ರಿ. ಯಾರು ತಪ್ಪು ಮಾಡೋದು ತಪ್ಪೇ. ಈ ಅಮಾಯಕ ಹಿಂದೂ ಕಾರ್ಯಕರ್ತನ ಸದೆ ಪಡೆಯುದು, ಹೊಡೆಯುದು, ಭಯ ಹುಟ್ಟಿಸುದು, ಸುಮ್ನೆ ಮಾರ್ಕೆಟ್ ಬಂದು ಇಟ್ಕೊಂಡು ಕೂತಿದ್ರು. ಯಾವ ಏರಿಯಾದಾಗ ಇವತ್ತು ಗಲಾಟೆ ಆಗಿದ್ದಲ್ಲ ಆ ಏರಿಯಾದಾಗ ಅಲ್ಲಿ ಟೈಪ್ ಮಾಡ್ಬಿಟ್ರು. ಅವ್ರು ಯಾರು ಹೊರಗೆ ಬರಲಾರ್ದಂಗೆ ಮಾಡ್ರಿ ಆ ಏರಿಯಾದಿಂದ. ಅವ್ರ ಪಾಪ ರಾತ್ರಿ ಕೊತ್ತಂಬರಿ ತರ್ಲಕ್, ಬಿರಿಯಾನಿ ಕೊತ್ತಂಬರಿ ತರ್ಲಕ್ ಹೋಗ್ತಾರೆ. टमाटर हमारे वहाँ छोकरा कुछ भी नहीं किया, कोतंबरी लेने